ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲೆಕ್ಟ್ರಿಸಿಟಿ ಚಾಪ್ಟರ್ ನೋಡೋಣ. ಈ ಚಾಪ್ಟರ್ನ ಆದಷ್ಟು ಪ್ರಾಕ್ಟಿಕಲ್ ವೇನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ನಿಮಗೆ ಕ್ಲಾಸ್ 10 ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಇನ್ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾಪ್ಟ್ರಲ್ಲಿ ನಾವು ಫಸ್ಟು ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಅದರ ಪ್ರಾಪರ್ಟೀಸ್ನ ಕಲಿತೀವಿ. ದೆನ್ ಓಮ್ಸ್ ಲಾ, ದೆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಆ್ಯಂಡ್ ಇಟ್ಸ್ ಸಿಂಬಲ್ಸ್. Next one is combination of resistance. Then we have to study electrical power and electrical energy. Then last one is Joule's law of heat. These two topics ನೀವು ಕಲಿತ್ರೆ ಕರೆಕ್ಟಾಗಿ ನಿಮಗೆ ಕ್ಲಾಸ್ 10 ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಸಿಟಿ, ದೆನ್ ಓಮ್ಸ್ ಲಾ, ದೆನ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಮತ್ತು ಪವರ್ ಆ್ಯಂಡ್ ಎನರ್ಜಿ. ಇದಿಷ್ಟರ ಮೇಲೆ ನಮಗೆ ಪ್ರಾಬ್ಲಮ್ಸ್ ಇದೆ. ಇವೆರಡರ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಮತ್ತು ಓಮ್ಸ್ ಲಾ ಮೇಲೂ ನಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಎಸ್ಪೆಷಲಿ ಈ ಚಾಪ್ಟ್ರಲ್ಲಿ ನಾವು ಪ್ರಾಬ್ಲಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ತುಂಬ ಈಸಿ ಇದೆ. ಹಾರ್ಡ್ಲಿ ಒಂದು 4-5 ಫಾರ್ಮುಲಾ ಇದೆ. ನಾನು ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರತಿಯೊಂದನ್ನು. ಓಕೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಲೆಟ್ ಸ್ಟಾರ್ಟ್ ವಿತ್ ಮೋರ್ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಚಾಪ್ಟರ್. ನಾವು ಫಸ್ಟ್ ಈಗ ಎಲೆಕ್ಟ್ರಿಸಿಟಿ ಬಿಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮನೆಯಲ್ಲಿ ಮಂತ್ಲಿ ಒನ್ಸ್ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತಲ್ವ? ಏನಕ್ಕೆ ಬರುತ್ತೆ? ಬಿಕಾಸ್ ವಿ ಕನ್ಸ್ಯೂಮ್ಡ್ ಎಲೆಕ್ಟ್ರಿಸಿಟಿ ಅಥವಾ ಪವರ್ ಕನ್ಸಂಪ್ಷನ್ ಆಗಿರುತ್ತೆ. ಎಸ್ ಆರ್ ನೋ? ಇದೇ ಅಲ್ವಾ ಎಲೆಕ್ಟ್ರಿಸಿಟಿ ಬಿಲ್ಲು? ನಾವು ಮೇಜರಾಗಿ ಈ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಯೂನಿಟ್ ಕನ್ಸಂಪ್ಷನ್ ಆಗಿದೆ ಅಲ್ವಾ, ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡಿದ್ದೀವಿ ನಾವು ಮಂತ್ಲಿ. ದೆನ್ ವಾಟ್ ಈಸ್ ದ ಎಲೆಕ್ಟ್ರಿಸಿಟಿ ಬಿಲ್, ಇದು ಅಟ್ ದ ಎಂಡಲ್ಲಿ ಇರುತ್ತಲ್ವ, ಅಮೌಂಟ್ ಎಷ್ಟು ಬಂದಿದೆ ಅಂತ. ಈ ಎಷ್ಟು ಯೂನಿಟ್ ನಾವು ಕನ್ಸ್ಯೂಮ್ ಮಾಡಿದ್ದೀವಿ ಎಲೆಕ್ಟ್ರಿಸಿಟಿ ಅನ್ನೋದನ್ನು ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋಣ. ಈಗ ಫಸ್ಟು ನಾವು ಒಂದು ಸಣ್ಣ ಬಲ್ಬಿಗೆ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಕನ್ಸಿಡರ್ ದಿಸ್ ಇಸ್ ಅ 9 ವ್ಯಾಟ್ ಬಲ್ಬ್. ಎಲ್ಲರೂ ಮನೇಲಿ ಕಾಮನಾಗಿ ಯೂಸ್ ಮಾಡ್ತಾರಲ್ವಾ? ಸೊ ಕನ್ಸಿಡರ್ 5 hours ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದೀವಿ. ನಾವು ಮಂತ್ಲಿ 30 days ಯೂಸ್ ಮಾಡ್ತಾ ಇದ್ದೀವಿ. ಒಂದು ದಿವಸಕ್ಕೆ 5 hours ಅಂದರೆ 30 daysಗೆ ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟಾಗುತ್ತೆ? 5 into 30 150 hours ಇನ್ ಅ ಮಂತ್ ಅಲ್ವಾ? ಸೊ 9 ವ್ಯಾಟ್ ಬಲ್ಬ್ನ ನಾನು 150 hours ಯೂಸ್ ಮಾಡ್ತಾ ಇದ್ದೀನಿ ಇನ್ ಅ ಮಂತ್. ಸೊ ನಾವು ಏನು ಮಾಡಬೇಕೀಗ? ನೆಕ್ಸ್ಟು ಸಿಂಪಲ್, ಜಸ್ಟ್ ಮಲ್ಟಿಪ್ಲೈ ದೀಸ್ ಟು ವ್ಯಾಲ್ಯೂಸ್, ದ ಪವರ್ ಕನ್ಸಂಪ್ಷನ್ ಕೆಪಾಸಿಟಿ ಆಫ್ ದ ಬಲ್ಬ್ ಆ್ಯಂಡ್ ನಂಬರ್ ಆಫ್ ಅವರ್ಸ್ ವಿ ಯೂಸ್ಡ್. ಅದು 9 ವ್ಯಾಟ್ ಇಂಟು 150 hours. ಮೊದಲು ನಾವು ನಂಬರ್ಸ್ನ ಮಲ್ಟಿಪ್ಲೈ ಮಾಡೋಣ. 9 into 150 ದಟ್ ಈಸ್ 1350. ದೆನ್ ಮಲ್ಟಿಪ್ಲೈ ದ ಯೂನಿಟ್ಸ್ ಆ್ಯಸ್ ವೆಲ್. ವ್ಯಾಟ್ ಇದೆ, ಅವರ್ ಇದೆ, ಇಟ್ ಬಿಕಮ್ಸ್ ವ್ಯಾಟ್ ಅವರ್ಸ್. ದಟ್ ಮೀನ್ಸ್ ಇನ್ ಎ ಮಂತ್ ವಿ ಕನ್ಸ್ಯೂಮ್ಡ್ 1350 ವ್ಯಾಟ್ ಅವರ್ಸ್ ಆಫ್ ಪವರ್. ಪವರ್ ಕನ್ಸಂಪ್ಷನ್ ಎಷ್ಟಿದೆ? 1350 ವ್ಯಾಟ್ ಅವರ್ಸ್. ಸೊ ವ್ಯಾಟ್ ಅವರ್ ಏನಾಯಿತು ಅಲ್ಲಿಗೆ? ಇಟ್ ಈಸ್ ದ ಯೂನಿಟ್ ಆಫ್ ಪವರ್ ಕನ್ಸಂಪ್ಷನ್. ಆದರೆ ನಮಗೆ ಗೊತ್ತಿದೆ ಇನ್ ಕರ್ನಾಟಕ 1 ಯೂನಿಟ್ ಆಫ್ ಪವರ್ ಕನ್ಸಂಪ್ಷನ್ಗೆ ಅಪ್ರಾಕ್ಸಿಮೇಟ್ಲಿ ₹5 ಚಾರ್ಜ್ ಮಾಡ್ತಾ ಇದ್ದಾರೆ ಇವಾಗ. ಆಯಿತಾ? ಅವರು ಹೇಳ್ತಾ ಇರೋದು ಪವರ್ ಕನ್ಸಂಪ್ಷನ್ ಇನ್ ಟರ್ಮ್ಸ್ ಆಫ್ ಯೂನಿಟ್, ನಮಗೆ ಸಿಕ್ಕಿರೋದು ಇನ್ ವ್ಯಾಟ್ ಅವರ್ಸ್. ಹಾಗಾದರೆ 1 ಯೂನಿಟ್ ಅಂದರೆ ಏನು ಅಂತ ನೋಡೋಣ. 1 ಯೂನಿಟ್ ಈಸ್ ಈಕ್ವಲ್ ಟು 1 ಕಿಲೋವ್ಯಾಟ್ ಅವರ್ಸ್. ಇದನ್ನು ನೆನ್ಪಿಟ್ಕೋಬೇಕು ನೀವು, ವೆರಿ ಇಂಪಾರ್ಟೆಂಟ್ ಇಟ್. ಈಗ ನಮಗೆ ಬಂದಿರೋ ವ್ಯಾಲ್ಯೂ ವ್ಯಾಟ್ ಅವರಲ್ಲಿದೆ. ಇದನ್ನು ಕಿಲೋ ವ್ಯಾಟ್ ಅವರ್ ಯಾವ ರೀತಿ ಮಾಡೋದು? ಜಸ್ಟ್ ಡಿವೈಡ್ ದಿಸ್ ವ್ಯಾಲ್ಯೂ ಬೈ 1000. ದೆನ್ ಯು ಗೆಟ್ ದಿಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್ ಆಸ್ ವೆಲ್, ಬಟ್ ಕಿಲೋ ವ್ಯಾಟ್ ಅವರಲ್ಲಿ ಫಸ್ಟ್ ಬರುತ್ತೆ. ದಟ್ ಈಸ್ 1.35 ಕಿಲೋ ವ್ಯಾಟ್ ಅವರ್ಸ್. ಹಾಗಾದರೆ ನಾವು ಇವಾಗ ಎಷ್ಟು ಯೂನಿಟ್ಸ್ ಆಫ್ ಪವರ್ ಕನ್ಸ್ಯೂಮ್ ಮಾಡಿದ್ದೀವಿ? ಇಟ್ ಈಸ್ ಆಲ್ಸೋ 1.35 ಯೂನಿಟ್ಸ್. ಇಷ್ಟು ಯೂನಿಟ್ ಆಫ್ ಪವರ್ ಕನ್ಸಂಪ್ಷನ್ ಆದರೆ ಅಮೌಂಟ್ ಎಷ್ಟಾಗುತ್ತೆ? ಜಸ್ಟ್ ಎಷ್ಟು ಯೂನಿಟ್ ಇದೆಯೋ ಅದನ್ನು ಪರ್ ಯೂನಿಟ್ ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 1.35 ಯೂನಿಟ್ ನಾವು ಕನ್ಸ್ಯೂಮ್ ಮಾಡಿದ್ದೀವಿ ಇಂಟು ಪರ್ ಯೂನಿಟ್ಗೆ ₹5 ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಆನ್ಸರ್ ಈಸ್ ₹6.75. ದಟ್ ಮೀನ್ಸ್ 9 ವ್ಯಾಟ್ ಬಲ್ಬು ಎವ್ರಿ ಡೇ 5 hours ಯೂಸ್ ಮಾಡಿ 1 month ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಸೊ ನಮಗೆ ಕರೆಂಟ್ ಬಿಲ್ ಎಷ್ಟು ಬರುತ್ತೆ?
6.75 rupees ಬರುತ್ತೆ ಅಷ್ಟೇ. ವೆರಿ ಸಿಂಪಲ್. ಈ ಥರದ ಸಮ್ಸ್ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಓಕೆ, ಈ ಚಾಪ್ಟ್ರಲ್ಲಿ ಈ ಥರದ ಸಮ್ಸ್ ಇದೆ. ಅರ್ಥ ಆಯ್ತಲ್ವಾ? ಇದು ಎಲೆಕ್ಟ್ರಿಸಿಟಿ ಬಿಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಇದು ಒಂದು ಎಲೆಕ್ಟ್ರಿಕಲ್ ಡಿವೈಸ್ಗೆ ನಾನು ಹೇಳಿದ್ದೀನಿ. ಇದೇ ರೀತಿ ಒಂದು 3-4 ಎಲೆಕ್ಟ್ರಿಕಲ್ ಡಿವೈಸಸ್ ತೊಗೊಳ್ಳೋಣ. ಜನರಲಿ ಏನು ಮನೇಲಿ ಯೂಸ್ ಮಾಡ್ತೀವಿ ಅದನ್ನು, ಅದ್ರ ಬೇಸಿಸ್ ಮೇಲೆ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಿ ಒಂದು ಎಲೆಕ್ಟ್ರಿಸಿಟಿ ಬಿಲ್ ರೆಡಿ ಮಾಡೋಣ. ಗೊತ್ತಾಯ್ತಲ್ವಾ? ನೆಕ್ಸ್ಟು ಒಂದಷ್ಟು ಬೇರೆ ಎಲೆಕ್ಟ್ರಿಕಲ್ ಡಿವೈಸಸ್ನ ತೊಗೊಳ್ಳೋಣ. ದಿಸ್ ಇಸ್ ಬಲ್ಬ್ 1, ದಿಸ್ ಒನ್ ಇಸ್ ಬಲ್ಬ್ 2. ಡಿಫ್ರೆಂಟ್ ಟೈಪ್ಸ್ ಆಫ್ ಬಲ್ಬ್ ಅಲ್ವಾ ಮನೇಲಿ ಯೂಸ್ ಮಾಡ್ತೀವಿ ನಾವು. ದೆನ್ AC, ಲಾಸ್ಟ್ ಒನ್ ರೆಫ್ರಿಜರೇಟರ್ ತೊಗೊಳ್ಳೋಣ. ಈ ಇಷ್ಟು ಡಿವೈಸಸ್ಗೆ ಒಂದು ಕಂಡೀಷನ್ಸ್ ತೊಗೊಳ್ಳೋಣ. ಎಷ್ಟು ಅವರ್ಸ್ ಯೂಸ್ ಮಾಡ್ತೀವಿ ಪರ್ ಡೇ, ಹಾಗೆ ಮಂತ್ಲಿ ಎಷ್ಟು ದಿವಸ ಯೂಸ್ ಮಾಡ್ತೀವಿ, ಅದ್ರ ಬೇಸಿಸ್ ಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋಣ. ಮೊದಲು ನಾವು ಕೆಪಾಸಿಟಿ ಆಫ್ ಈಚ್ ಡಿವೈಸ್ನ ಬರೆಯೋಣ. ಲೆಟ್ಸ್ ಇದು 9 ವ್ಯಾಟ್ ಬಲ್ಬ್ ಇರಲಿ, ಇದು ಒಂದು 50 ವ್ಯಾಟ್ ಅಂತ ಕನ್ಸಿಡರ್ ಮಾಡೋಣ. AC ಈಸ್ ವಿತ್ 1500 ವ್ಯಾಟ್ಸ್, ರೆಫ್ರಿಜರೇಟರು ಒಂದು 800 ವ್ಯಾಟ್ಸ್ ಅಂತ ಕನ್ಸಿಡರ್ ಮಾಡೋಣ. ಇವಾಗ ಪರ್ ಡೇ ಎಷ್ಟು ಅವರ್ಸ್ ಯೂಸ್ ಮಾಡ್ತೀವಿ ಅಂತ ಬರೆಯೋಣ. ಸೊ ಇದು 9 ವ್ಯಾಟ್ ಬಲ್ಬು 5 ಅವರ್ಸ್ ಇರಲಿ. ದೆನ್ ದಿಸ್ 50 ವ್ಯಾಟ್ ಬಲ್ಬು ಒಂದು 2 ಅವರ್ಸ್ ಎವ್ರಿ ಡೇ. AC ಇನ್ ದ ಆಫ್ಟರ್ನೂನ್ ಹಾಟ್ ಇದ್ದಾಗ ಅಷ್ಟೇ ಯೂಸ್ ಮಾಡ್ತೀವಿ ಪರ್ ಡೇ, ಅದು ಒಂದು 3 ಅವರ್ಸ್ ಅಂತ ಮಾಡೋಣ. ದೆನ್ ದಿಸ್ ರೆಫ್ರಿಜರೇಟರ್ದು 24 ಅವರ್ಸ್ ರನ್ ಆಗುತ್ತಲ್ವ. ಈಗ ಹೌ ಮೆನಿ ಡೇಸ್ ಪರ್ ಮಂತ್ ಚೆಕ್ ಮಾಡೋಣ. ಈಗ ಹೌ ಮೆನಿ ಡೇಸ್ ಇನ್ ಎ ಮಂತ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇದು ಎವ್ರಿ ಡೇ, ಸೊ ಇಟ್ ಈಸ್ 30 ಡೇಸ್ ಯೂಸ್ ಮಾಡ್ತೀವಿ. ಈ ಬಲ್ಬ್ನು ಕೂಡ 30 ಡೇಸ್ ಯೂಸ್ ಮಾಡ್ತೀವಿ. ಲೈಕ್ AC ಯಾವಾಗ ನಮಗೆ ಹಾಟ್ ಅನಿಸುತ್ತೋ ಆವಾಗ ಯೂಸ್ ಮಾಡ್ತೀವಿ. ಸೊ ಒಂದು 15 ಡೇಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ರೆಫ್ರಿಜರೇಟರ್ನು ಕೂಡ ನಾವು 30 ಡೇಸ್ ಯೂಸ್ ಮಾಡಿದ್ದೀವಿ. ಇವಾಗ ಕ್ಯಾಲ್ಕುಲೇಷನ್ಸಲ್ಲಿ ಫಸ್ಟ್ ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಅವರ್ಸ್ ಇನ್ ಅ ಮಂತ್ ಚೆಕ್ ಮಾಡಬೇಕು. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 30 ಡೇಸು 5 ಅವರ್ಸ್ ಥರ ಡೈಲಿ ಯೂಸ್ ಮಾಡಿದ್ದೀವಿ. ದಟ್ ಈಸ್ 1350 ಅವರ್ಸ್ ಇನ್ ಅ ಮಂತ್. ಇದು ಸೆಕೆಂಡ್ ಒನ್ನು 2 × 30, ಸೊ 60 ಅವರ್ಸ್ ಇನ್ ಅ ಮಂತ್ ಯೂಸ್ ಮಾಡಿದ್ದೀವಿ. ದೆನ್ ದಿಸ್ ಇಸ್ 45 ಅವರ್ಸ್ ಅಲ್ವಾ, 3 × 15. ಸಿಮಿಲರ್ 24 × 30 ಈಸ್ 720 ಅವರ್ಸ್ ಆಯಿತು ಮಂತ್ಲಿ. ಈಗ ಟೋಟಲ್ ನಂಬರ್ ಆಫ್ ಅವರ್ಸ್ ಇನ್ ಅ ಮಂತ್ ಇಂಟು ದ ಕೆಪಾಸಿಟಿ ಆಫ್ ದ ಬಲ್ಬ್ ಅಲ್ವಾ, 9 ವ್ಯಾಟ್ ಎಷ್ಟು ಬರುತ್ತೆ? ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕಿತ್ತು ನಾವು. ಸಾರಿ, ಇದು 150 ಅವರ್ಸ್ ಅಲ್ವಾ, ಜಸ್ಟ್ ಅವರ್ಸ್ ಅಷ್ಟೇ. ನಾನು ಆ್ಯಕ್ಚುಲಿ 150 ಅವರ್ಸ್. ನೀವು ಮಲ್ಟಿಪ್ಲೈ ದೀಸ್ ಟು ಎಷ್ಟಾಗುತ್ತೆ? 1350 ಅಲ್ವಾ. ಲಾಸ್ಟ್ ಸಮ್ ಅದೇ ಮಾಡಿದ್ದೆ ನಾವು ಫಸ್ಟ್ ಅಲ್ವಾ. ದಿಸ್ ಮಚ್ ವ್ಯಾಟ್ ಅವರ್ಸ್, ವೆರಿ ಇಂಪಾರ್ಟೆಂಟ್, ಇದನ್ನು ಬರೀಬೇಕು ಯೂನಿಟ್. ಸಿಮಿಲರ್ಲಿ ಸೆಕೆಂಡ್ ಕೇಸಲ್ಲಿ ಇದ್ರದ್ದು ಕೆಪಾಸಿಟಿ 50 ವ್ಯಾಟ್ಸ್ ಇದೆ, ಅದನ್ನು 60 ಅವರ್ಸ್ ಯೂಸ್ ಮಾಡಿದ್ದೀವಿ 1 ಮಂತಲ್ಲಿ. ಸೊ ಇಟ್ ಬಿಕಮ್ಸ್ 3000 ವ್ಯಾಟ್ ಅವರ್ಸ್. ದೆನ್ ACದು ಕೆಪಾಸಿಟಿ ಎಷ್ಟಿದೆ? 1500 ವ್ಯಾಟ್ಸ್ ಅಲ್ವಾ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 67,500 ವ್ಯಾಟ್ ಅವರ್ಸ್ ಬರುತ್ತೆ. ಹಾಗೆ ರೆಫ್ರಿಜರೇಟರ್ದು ಎಷ್ಟಾಗುತ್ತೆ? 800 ವ್ಯಾಟ್ಸ್ ಕೆಪಾಸಿಟಿ ಇದೆ ಆ್ಯಂಡ್ 720 ಅವರ್ಸ್ ಯೂಸ್ ಮಾಡಿದ್ದೀವಿ. ಇದು ಎಷ್ಟಾಗುತ್ತೆ ಪವರ್ ಕನ್ಸಂಪ್ಷನ್? ಇಟ್ ಈಸ್ 5,76,000 ವ್ಯಾಟ್ ಅವರ್ಸ್ ಆಗುತ್ತೆ. ಈಗ ನಮಗೆ ಈಚ್ ಡಿವೈಸ್ದು ಪವರ್ ಕನ್ಸಂಪ್ಷನ್ ಬಂದಿದೆ, ಅದೆಲ್ಲದನ್ನು ನಾವು ಆ್ಯಡ್ ಮಾಡಬೇಕೀಗ. ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪವರ್ ಕನ್ಸಂಪ್ಷನ್ ಇನ್ ವ್ಯಾಟ್ ಅವರ್ಸ್ ಬರುತ್ತೆ. ಫಸ್ಟ್ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವೆಲ್ಲ ಆ್ಯಡ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ? 0, 5, 8, 7, then it is 4, then 6. So it is 6,47,850 ವ್ಯಾಟ್ ಅವರ್ಸ್ ಆಫ್ ಪವರ್ ಕನ್ಸಂಪ್ಷನ್ ಆಗಿದೆ ಅಲ್ವಾ. ಈಗ ಎರೇಸ್ ಮಾಡ್ತೇನೆ ಇದನ್ನೆಲ್ಲ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ. ಎಲ್ಲ ಪವರ್ಸ್ ಕನ್ಸಂಪ್ಷನ್ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬಂದಿದೆ ವ್ಯಾಲ್ಯೂ? 6,47,850 ವ್ಯಾಟ್ ಅವರ್ಸ್ ಬಂದಿದೆ. ಇದನ್ನು ಕಿಲೋ ವ್ಯಾಟ್ ಅವರ್ಸಿಗೆ ತೊಗೋಬೇಕು ಅಂದರೆ ಇದನ್ನು 1000ಇಂದ ಡಿವೈಡ್ ಮಾಡಬೇಕು. ಈ 3 zeros ಇಲ್ಲಿ ಡೆಸಿಮಲ್ ವ್ಯಾಲ್ಯೂ ಇಲ್ಲಿಂದ 3 digits ಒಳಗೆ ಬರುತ್ತೆ. ದೆನ್ ಇಟ್ ಬಿಕಮ್ಸ್ 647.85 ಕಿಲೋ ವ್ಯಾಟ್ ಅವರ್ಸ್ ಆಗುತ್ತೆ. ನಮಗೆ ಗೊತ್ತಿದೆ 1 ಯೂನಿಟ್ ಅಂದರೆ ಎಷ್ಟು? ಅದು 1 ಕಿಲೋ ವ್ಯಾಟ್ ಅವರ್ ಅಲ್ವಾ. ಹಾಗಾಗಿ ನಮಗೆ ಇಷ್ಟು ಕಿಲೋ ವ್ಯಾಟ್ ಅವರ್ ಇದೆ ಅಂದರೆ ಇಷ್ಟು ಯೂನಿಟ್ಸ್ ಆಫ್ ಪವರ್ ಕನ್ಸಂಪ್ಷನ್ ಆಗಿದೆ ಅಂತ. ದಟ್ ಮೀನ್ಸ್ 647.85 ಯೂನಿಟ್ಸ್ ಆಫ್ ಪವರ್ ಕನ್ಸಂಪ್ಷನ್ ಆಗಿದೆ. ಈಗ ಯೂನಿಟ್ಸಲ್ಲಿ ಬಂದಿದೆ. ಈಗ ಯೂನಿಟ್ಸಿಂದ ನಾವು ರುಪೀಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಜಸ್ಟ್ ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ ವಿತ್
5. ಯಾಕೆಂದರೆ ₹5 ಏನು ಪರ್ ಯೂನಿಟ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆನ್ಸರ್ ಏನು ಬರುತ್ತೆ, ದಟ್ ವಿಲ್ ಬಿ ₹3,289.25 ಬರುತ್ತೆ ಎಲೆಕ್ಟ್ರಿಸಿಟಿ ಬಿಲ್. ಗೊತ್ತಾಯ್ತಲ್ವಾ ಯಾವ ರೀತಿ ಎಲೆಕ್ಟ್ರಿಸಿಟಿ ಬಿಲ್ ನಮ್ಮ ಮನೆಗೆ ಬರುತ್ತೆ ಅಂತ ಗೊತ್ತಾಯ್ತಲ್ವಾ. ಯಾವ್ಯಾವ ಡಿವೈಸ್ನ ನಾವು ಅದ್ರ ಪವರ್ ಕೆಪಾಸಿಟೀಸ್ ಮೇಲೆ ಆಮೇಲೆ ನಂಬರ್ ಆಫ್ ಅವರ್ಸ್ ಇನ್ ಅ ಮಂತ್ ಮೇಲೆ ನಿರ್ಧಾರ ಆಗುತ್ತೆ ಅಷ್ಟೇ. 9 ವ್ಯಾಟ್ ಬಲ್ಬು 150 ಅವರ್ಸು, ಟೋಟಲ್ ಇಟ್ ಈಸ್ 1350 ವ್ಯಾಟ್ ಅವರ್ಸ್ ಇರುತ್ತೆ. ಅದನ್ನು ಕಿಲೋ ವ್ಯಾಟ್ ಅವರ್ಸಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಯೂನಿಟ್ ಅಂತ ಬರುತ್ತೆ. 1 ಯೂನಿಟ್ ಈಸ್ ನಥಿಂಗ್ ಬಟ್ ₹5 ಇದೆ. ಹಾಗಾಗಿ ಅದೆಷ್ಟು ನಂಬರ್ ಆಫ್ ಯೂನಿಟ್ಸ್ ಇರುತ್ತೆ ಇಂಟು 5 ಮಾಡಿದ್ರೆ ನಿಮಗೆ ಅಮೌಂಟ್ ಎಷ್ಟಾಗುತ್ತೆ ಪವರ್ ಕನ್ಸಂಪ್ಷನ್ಗೆ ಅಂತ ಬರುತ್ತೆ. ಸಿಂಪಲ್ ಅಲ್ವಾ. ಇದೇ ರೀತಿ ಸಮ್ಸ್ ನಿಮಗೆ ಎಕ್ಸಾಮ್ಸಲ್ಲೂ ಕೇಳ್ತಾರೆ. ಇದು ಎಕ್ಸಾಮ್ಸಲ್ಲಿ ಇರೋದನ್ನೇ ನಾನು ಮಾಡ್ತಾ ಇರೋದು. ಪ್ರಾಕ್ಟಿಕಲಿ ಅಂದರೆ ನಿಮಗೇನು ಔಟ್ ಆಫ್ ದ ಸಿಲೆಬಸ್ ಏನು ಮಾಡ್ತಾ ಇಲ್ಲ ನಾನು. ಈ ಸಮ್ಸು ಕೂಡ ಪಾರ್ಟ್ ಆಫ್ ದಿಸ್ ಸಿಲೆಬಸ್ ಓನ್ಲಿ. ಅರ್ಥ ಆಯ್ತಲ್ವಾ. ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೋತೀನಿ. ಇದನ್ನು ಇನ್ನೊಂದ್ಸಲಿ ನೋಡಿ ಬೇಕಿದ್ರೆ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಬೇಸಿಕ್ಸ್ ಆಫ್ ಎಲೆಕ್ಟ್ರಿಸಿಟಿ ಮತ್ತು ಪ್ರಾಪರ್ಟೀಸ್ ಎಲ್ಲ ನೋಡೋಣ. Thank you for watching. If you like this video, do share, like and subscribe.